ಶ್ರೀ ಗೊರವಾಲೆ ರುದ್ರಪ್ಪ ಅಭಿನಂದನಾ ಸಮಿತಿ ಮಂಡ್ಯ ಹಿರಿಯ ತತ್ವಪದಗಾರರಾದ ಶ್ರೀ ಗೊರವಾಲೆ ರುದ್ರಪ್ಪ 80 ಅಭಿನಂದನಾ ಸಮಾರಂಭದ ಅಂಗವಾಗಿ ಜಿಲ್ಲಾ ಮಟ್ಟದ ತತ್ವಪದಗಾರರ ಸಂಗಮವು ಮಂಡ್ಯದಲ್ಲಿ ಯಶಸ್ವಿಯಾಗಿ ನಡೆಯಿತು. ಮಂಡ್ಯದ ಗಾಂಧಿ ಭವನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ತತ್ವಪದ ಗಾಯಕರು ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಅಂತಾರಾಷ್ಟ್ರೀಯ ಜಾನಪದ ಗಾಯಕರಾದಂತಹ ಜಾನಪದ ಶ್ರೀ ಡಾಕ್ಟರ್ ಅಪ್ಪಗೆರೆ ತಿಮ್ಮರಾಜು ಹಾಗೂ ಗಣ್ಯರು ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ರೀತಿಯಲ್ಲಿ ಚಾಲನೆ ನೀಡಿದರು. ತಂಬೂರಿ ಹಾಗೂ ಇನ್ನಿತರ ಪರಿಕರಗಳನ್ನು ನುಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜೊತೆಗೆ ಗಣ್ಯರು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಕೂಡ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಅಪ್ಪಗೆರೆ ತಿಮ್ಮರಾಜರವರು, ಜನಪದ ಭಾವನೆಗಳ ಸಂಗಮ ಇದೊಂದು ಆಧ್ಯಾತ್ಮಿಕವಾದಂಥ ಒಂದು ಸಂಗಮವಾಗಿದೆ. ಇದನ್ನು ಉಳಿಸಿ ಬೆಳೆಸಬೇಕಾದಂಥ ಅವಶ್ಯಕತೆ ಜರೂರಾಗಿದೆ ಅಂತ ಹೇಳಿದರು. ಎಲ್ಲ ಪ್ರಕಾರಗಳಂತೆ ತತ್ವಪದ ಕೂಡ ಕ್ಷೀಣಿಸುತ್ತಿದ್ದು, ಇದನ್ನು ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ಕಾರಸವಾಡಿ ಮಾದೇವ್ ಮತ್ತು ಇತರರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿ ಅವರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಗೊರವಾಲೆ ರುದ್ರಪ್ಪ ಒಬ್ಬ ಅತ್ಯಂತ ಅದ್ಭುತವಾದಂಥ ಗಾಯಕ. ಜಾನಪದ ಮತ್ತು ತತ್ವಪದ ಎರಡರಲ್ಲೂ ಕೂಡ ಆಸಕ್ತಿಯನ್ನು ಮೂಡಿಸಿಕೊಂಡಿದ್ದಾರೆ. ಇವರಿಗೆ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಬೇಕು ಅಂತೇಳಿ ಅವರು ಒತ್ತಾಯವನ್ನು ಕೂಡ ಮಾಡಿದರು. ಸಂಘ ಸಂಸ್ಥೆಗಳು ಕೂಡ ಕೈ ಜೋಡಿಸಬೇಕು ಅಂತ ಅವರು ಹೇಳಿದರು. ಭಾವತ್ವಗಳು ಮರೆಯಾಗ್ತಾ ಇದೆ. ಇಂಥ ಭಾವತ್ವವನ್ನು ಕಟ್ಟಿದಂಥದ್ದು ತತ್ವಪದಕಾರರು. ಇಂಥ ಮಾತೃ ಹೃದಯವನ್ನು ಕಟ್ಟಿದಂಥವರು ತತ್ವಪದಕಾರರು. ಇಂಥ ತತ್ವಪದಕಾರರ ಮೇಳವನ್ನ ಇವತ್ತು ಮಂಡ್ಯದ ಈ ಗಾಂಧಿ ಭವನದಲ್ಲಿ ನಡೀತಿರ್ತಕ್ಕಂಥದ್ದು, ನಾನು ತತ್ವವನ್ನು ಬಿಟ್ಟು ನನ್ನ ಜಗತ್ತಿನಲ್ಲಿ ನಾನು ಬೇರೆ ಇನ್ನೊಂದೆಡೆ ಹೋಗಲ್ಲ, ನನ್ನ ಜೀವನವೇ ಆದರ್ಶ, ನನ್ನ ತತ್ವವೇ ನನ್ನ ಜೀವನ ಅಂತ ಹೇಳಿದಂತ ಗಾಂಧೀಜಿಯವರ ಗಾಂಧಿ ಭವನದಲ್ಲಿ ಇವತ್ತು ತತ್ವಪದಕಾರರ ಮೇಳ ನಡೀತಿರ್ತಕ್ಕಂಥದ್ದು. ಇಂಥ ತತ್ವ ಸಂಗಮವನ್ನ, ತತ್ವ ಮೇಳವನ್ನ, ತತ್ವ ಬದುಕನ್ನ ಇವತ್ತು ನಾವು ಮತ್ತೆ ಕಟ್ಕೊಳ್ಬೇಕಾಗಿದೆ ಅನ್ನುವಂಥ ಮಾತಿನಲ್ಲಿ ನಾನು ಬಹಳ ಪ್ರೀತಿಯಿಂದ ಬಂದಿದ್ದೇನೆ, ಬಹಳ ಗೌರವದಿಂದ ಬಂದಿದ್ದೇನೆ. ಇದು ಸಲ್ಲಬೇಕಾಗಿರ್ತಕ್ಕಂಥದ್ದು ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ನನಗೂ ಅಲ್ಲ, ವೇದಿಕೆ ಮೇಲೆ ಇರಿಗೂ ಅಲ್ಲ. ಇದು ಸೇರ್ಬೇಕಾಗಿರ್ತಕ್ಕಂಥ ಗೌರವ, ಇದು ಸೇರ್ಬೇಕಾಗಿರ್ತಕ್ಕಂಥ ಒಂದು ಆತ್ಮೀಯ ಅಭಿನಂದನೆ. ಇವತ್ತು ಎರಡು ಮುಖದಲ್ಲಿ ಕುಂತ್ಕೊಂಡು ತತ್ವಪದಕಾರರು ನಿಮ್ಮ ಎದೆ ಒಳಗಡೆ ಇರುವ ತತ್ವಪದಗಳನ್ನು ಹಾಡ್ತಾ ಇದ್ದೀರಲ್ಲ, ನಿಮಗೆ ಇದು ನಿಜವಾಗ್ಲೂ ಅಭಿನಂದನೆ ಸೇರಬೇಕಾಗಿರ್ತಕ್ಕಂಥದ್ದು. ಇಂಥ ತತ್ವಪದಕಾರ ಮೇಳವನ್ನ ಬಹಳ ತಾತ್ವಿಕ ನೆಲೆಯಲ್ಲಿ, ವಿಜೃಂಭಣೆ ನೆಲೆಯಲ್ಲ, ತಾತ್ವಿಕ ನೆಲೆಯಲ್ಲಿ ಇದೊಂದು ಗೊರವಾಲೆ ರುದ್ರಪ್ಪನವರ ನೆಪ ಮಾಡಿಕೊಂಡು, ಗೊರವಾಲೆ ರುದ್ರಪ್ಪ ಅವರಿಗೆ 80 ವರ್ಷಗಳು, ಈ 80 ವರ್ಷದ ನೆಪವನ್ನು ಮಾಡಿಕೊಂಡು ಇವತ್ತೆಲ್ಲ ಗೊರವಾಲೆಯವರ ಎದೆ ಒಳಗಡೆ ಇರುವ ತತ್ವಪದಗಳನ್ನ ನಮ್ಮ ತತ್ವಪದಕಾರರು ಬರಬೇಕು, ಆ ತತ್ವಪದಕಾರರು ನನ್ನ ಮುಂದೆ ಆಡಬೇಕು, ಅವ್ರ ಜೊತೆಯಲ್ಲಿ ನಾನು ಆಡಬೇಕು ಅಂತ ಹೇಳಿ ನಿಜವಾಗ್ಲೂ ಕೂಡ ಬಹಳ ಪ್ರೀತಿಯಿಂದ ಕಾರಸವಾಡಿಯ ಮಹಾದೇವ ಇದು ತನ್ನ ಗೆಳೆಯ ಜೊತೆಗೆ ಮಾಡಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಗಮ. ಮಹಾದೇವನಿಗೆ ನಿಜವಾಗ್ಲೂ ಕೂಡ ನಾನು ಬಹಳ ಗೌರವದಿಂದ ಅಭಿನಂದಿಸ್ತಾ ಇದ್ದೇನೆ, ಬಹಳ ಗೌರವದಿಂದ ಅಭಿನಂದಿಸ್ತಾ ಇದ್ದೇನೆ. ನಾನು ನನ್ನ ತಮಿಳುನಾಡಿನಲ್ಲಿ ನಾನು ಇದ್ದದ್ದು, ನಾನು ತಮಿಳುನಾಡು ಕನ್ನಡ ಚೆನ್ನೈನಲ್ಲಿ ನಿನ್ನೆ ಫೋನ್ ಮಾಡಿದಾಗ ಖಂಡಿತ ನಾನು ರಾತ್ರಿ ಬರೋಕ್ಕಾಗಲ್ಲ, ಬೆಳಿಗ್ಗೆ ನಾನು ಬರ್ತೀನಿ ಅಂತ ಹೇಳೋ ಮಾತನ್ನು ನನ್ನ ಮಾದೇವಿಗೆ ಹೇಳಿದೆ. ಬಹಳ ನಿಮ್ಮನ್ನು ನೋಡಿ ಬಹಳ ಸಂತೋಷ ಆಗಿದೆ, ಬಹಳ ನನಗೆ ಗೌರವ ಹೆಚ್ಚಾಗಿದೆ.
ಇಂಥ ಗೌರವವನ್ನ ಇವತ್ತು ಮಾಡಿರ್ತಕ್ಕಂಥ ಗೊರವಾರಿ ಅವರಿಗೆ 80 ವರ್ಷಗಳು. ನಮ್ಮ ಸಿದ್ದರೂಢ ಸ್ವಾಮೀಜಿಯವರು ಯಾವಾಗಲೂ ಕೂಡ ಧಾರವಾಡದಲ್ಲಿ, ಹುಬ್ಬಳ್ಳಿಯಲ್ಲಿ ಆ ಪದ ನನಗೆ ಜ್ಞಾಪಕ ಬರುತ್ತೆ. ಸಿದ್ದರೂಢ ಸ್ವಾಮೀಜಿಗೆ ಜಯ. ಎಂಥ ಸಿದ್ದರೂಢ ಸ್ವಾಮೀಜಿಗೆ, ಅಲಕ್ಷ್ಮೀ ರಂಜನ್ ಮಹಾಪ್ರಭುಗಳೇ. ಮಾಜಿ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ MD ಲಯನ್ ಡಾಕ್ಟರ್ ಕೃಷ್ಣೇಗೌಡ ಮಾತನಾಡಿ, ಜಾನಪದ ಮತ್ತು ತತ್ವಪದದಂಥ ಅಮೂಲ್ಯವಾದಂಥ ಸಾಮಾಜಿಕ ಕಳಕಳಿಯುಳ್ಳ ಪ್ರಕಾರಗಳನ್ನು ಉಳಿಸಿ ಬೆಳೆಸಬೇಕಾದಂಥ ಜರೂರು ಕೆಲಸ ಆಗಬೇಕಾಗಿದೆ ಅಂತ ಹೇಳಿದರು. ಮಂಡ್ಯದ ನೆಲದಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಅರ್ಥಪೂರ್ಣ ಅಂತ ಹೇಳಿದರು. ನಮ್ಮ ಲಯನ್ ಸಂಸ್ಥೆ ಕೂಡ ಈ ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳಲಿದೆ ಅಂತ ಅವರು ತಿಳಿಸಿದರು. ಸಮಾಜದಲ್ಲಿ ಯಾವುದೇ ವಿದ್ಯೆ ಇಲ್ಲದಿದ್ದರೂ ಸಹ ಸಮಾಜವನ್ನು ತಿದ್ದುವ, ಸಮಾಜಕ್ಕೆ ದೇವರ ನೆನಪು ಮಾಡುವ, ಮಗು ಹುಟ್ಟಿದಾಗ, ಮಗು ಬೆಳೆಯುವಾಗ, ಮಗು ವಯಸ್ಕನಾದಾಗ, ಮದುವೆಯಾದಾಗ, ತೀರಿಕೊಂಡಾಗ ಎಲ್ಲ ಸಂದರ್ಭಗಳಿಗೂ ಸಹ ತತ್ವ ಪದದಲ್ಲಿಯೇ ನಿಜವಾದ ಅರ್ಥ ಗೂಢಾರ್ಥ ಇದೆ. ಆ ಒಂದು ಒಳ ಅರ್ಥವನ್ನ ಹಾಡಿನ ಮುಖಾಂತರ, ತತ್ವ ಪದಗಳ ಮುಖಾಂತರ ಈ ಸಮಾಜಕ್ಕೆ ಬಿತ್ತುವ, ಸಮಾಜವನ್ನು ತಿದ್ದುವ, ಸಮಾಜಕ್ಕೆ ಕಿವಿ ಹಿಂಡುವ ನಿಜವಾದ ಶಿಕ್ಷಕರು ಈ ತತ್ವ ಪದ ಗಾಯಕರು. ಕಾರಣ, ನಾಡಿನಲ್ಲಿ ಇವತ್ತು ಸಮಾಜ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅಂತ ಹೇಳಿ ಈಗಾಗಲೇ ಅಪ್ಪಗೆರೆ ತಿಮ್ಮರಾಜ್ ಅವರು ಹೇಳಿದರು. ಒಮ್ಮೆ ಶ್ರೀಕೃಷ್ಣ ಹೇಳಿದರೆ, ನಿನ್ನ ಬಳಿ ಏನಿದೆಯೋ ಅದನ್ನು ಗೌರವಿಸೋದರ ಕಲಿ ಮೊದಲು. ಬುದ್ಧ ಹೇಳಿದ್ದಾನೆ, ಜೀವ ಚಿಕ್ಕದು ಆದರೆ ಜೀವನ ದೊಡ್ಡದು, ಸಾಯುವವನಿಗೆ ಒಂದೇ ದಾರಿ, ಸಾಧಿಸುವವನಿಗೆ ಸಾವಿರಾರು ದಾರಿ. ಎಲ್ಲರೊಳಗೆ ಒಂದಾಗೂ ಮಂಕುತಿಮ್ಮ ಟ್ರಸ್ಟ್ನ ಅಧ್ಯಕ್ಷರಾದಂತಹ M. ವಿನಯ್ ಕುಮಾರ್ ಮಾತನಾಡಿ, ತತ್ವಪದ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿ ಮೂಡಿದೆ. ಗಾಂಧಿ ಭವನದಲ್ಲಿ ಈ ರೀತಿಯಾದಂಥ ವಿಶೇಷ ಶೈಲಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ನಿಜಕ್ಕೂ ಕೂಡ ಮಂಡ್ಯ ಜಿಲ್ಲೆಗೆ ಹೆಮ್ಮೆ ತರುವಂಥ ವಿಚಾರ ಅಂತ ಹೇಳಿದರು. ಕಾರಸವಾಡಿ ಮಹಾದೇವರವರು ತಮ್ಮ ಜನ್ಮದಿನವನ್ನು ಈ ರೀತಿ ವಿನೂತನವಾಗಿ ಆಚರಿಸಿಕೊಂಡಿರುವುದು ಇತರರಿಗೂ ಕೂಡ ಮಾದರಿಯಾಗಬೇಕು ಅಂತ ವಿನಯ್ ತಿಳಿಸಿದರು. ಆದರೆ ಜಗಲಿ ಪದಗಳು ಜಾಸ್ತಿ ಆಗಿದೆ. ಗೊತ್ತಾ ಜಗಲಿ ಪದ ಅಂದ್ರೆ ಏನು ಅಂತ? ನಾನು ವಾಟ್ಸಪ್ಗೆ ತದ್ಬರಿವಾದ ಕನ್ನಡ ಪದಗಳನ್ನು ಹುಡುಕಿದೆ ಸರ್. ಆಗ ಒಬ್ಬರು ನನಗೆ ಕನ್ನಡ ಸ್ವಲ್ಪ ಅನುಭವಗಳಿರೋದು, ಜಗಲಿ ಇಸ್ ಈಕ್ವಲ್ ಟು ವಾಟ್ಸಪ್. ಈಗ ತತ್ವ ಪದಗಳು ಮರೆಯಾಗಿ ಏನಾಗಿ ಬರ್ತಿದೆ, ವಾಟ್ಸಪ್ ಪದಗಳು ಶುರು ಆಗ್ಬಿಟ್ಟಿದೆ, ಜಗಲಿ ಪದಗಳು. ಆ ಜಗಲಿ ಪದದ ಒಂದು ಜನರೇಷನ್ ಇರುವ ನಾವು ಯಾಕೆ ತತ್ವಪದದ ಅವಶ್ಯಕತೆ ಇದೆ ಅಂತ ನಾನು ಯೋಚನೆ ಮಾಡ್ತೇನೆ. ನಾವು ಒಂದಷ್ಟು ಅನಾಲಿಸಿಸ್ ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತೇವೆ. ಈಗ ಒಂದು ಹಣ್ಣು, ಮಾವಿನ ಹಣ್ಣು ಬಹಳ ರುಚಿ, ಬಹಳ ಸ್ವಾದಿಷ್ಟಕರವಾಗಿ ನಾವು ಇವತ್ತು ಸ್ವಾದಿಸ್ತಾ ಇದ್ದೀವಿ. ಖುಷಿಯಾಗಿ ರಸಬರಿ ಮಾವಿನ ಹಣ್ಣು, ಆ ಮಾವಿನ ಹಣ್ಣು, ತುಂಬ ಮಾವಿನ ಹಣ್ಣು ತಿಂತಾ ಇದ್ದಲ್ಲ. ಅದೇ ವಿಷದ ಹಣ್ಣು, ನಾವು ವಿಷದ ಹಣ್ಣು ಮುಟ್ತಾ ಇದ್ದೀರಾ? ಇಲ್ಲ. ಯಾಕೆ ಮುಟ್ತಾ ಇಲ್ಲ ಅಂದ್ರೆ, ನಮ್ಮ ಪೂರ್ವಜರು ಯಾರೋ ನೂರಾರು ಜನ ಅದನ್ನ ತಿಂದಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಇದು ವಿಷದ ಹಣ್ಣು ಅಂತ ಕಂಡುಹಿಡಿಯಕ್ಕೆ ಎಷ್ಟೋ ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ. ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಮಾತನಾಡಿ, ಮಂಡ್ಯ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ತತ್ವಪದ ಗಾಯನ ಆಯೋಜನೆ ಮಾಡಿರುವಂಥದ್ದು ಅತ್ಯಂತ ಉತ್ತಮವಾದಂಥ ಕೆಲಸ. ಗೊರವಾಲೆ ರುದ್ರಪ್ಪರವರು ಹಿರಿಯ ಚೇತನ ಮತ್ತು ಹಿರಿಯ ತತ್ವಪದಗಾರರು. ಅವರ ಹೆಸರಿನಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮ ಮಾಡಿರುವುದು ಸಂತೋಷ ತಂದಿದೆ. ಯುವಕ ಮತ್ತು ಸ್ನೇಹಿತ ಕಾರಸವಾಡಿ ಮಹಾದೇವ್ ತಮ್ಮ ಜನ್ಮದಿನವನ್ನು ವಿಭಿನ್ನ ರೀತಿಯಲ್ಲಿ ಆಯೋಜನೆ ಮಾಡಿರುವಂಥದ್ದು ಅತ್ಯಂತ ಮಾದರಿ ಮತ್ತು ಇತರರಿಗೆ ಪ್ರೇರಣೆ ಅಂತ ಅವರು ಹೇಳಿದರು. ಈ ತತ್ವ ಪದವನ್ನು ಹಾಡ್ತಿರುವಂಥ ಎಲ್ಲರೂ ಕೂಡ 70ರ ಯಂತ್ರದಲ್ಲಿ ಇರುವಂಥವರು 50ರಷ್ಟು ಭಾಗದ ಜನ, ಇನ್ನು 50ರಷ್ಟು ಭಾಗದ ಜನ 50ರಲ್ಲಿ ಒಳಗಡೆ ಇರುವಂಥ ಜನವನ್ನು ತತ್ವಪದ ಹಾಡ್ತಿರುವಂಥ ಗಾಯಕಿ ಮತ್ತು ಶರಣೆಯರು ಮತ್ತು ಶರಣೆಯರನ್ನು ನೋಡ್ತಾ ಇದ್ದೇವೆ. ಇಂಥ ಮಹತ್ವವಾದಂಥ ಕಾರ್ಯವನ್ನು ಆಯೋಜನೆ ಮಾಡುವಂಥ ಸಂಯಮವನ್ನು ನಾವು ನೋಡಿದಾಗ ಕಾರಸವಾಡಿ ಮಹಾದೇವರ ತಂಡದಲ್ಲಿ ನಮ್ಮ ಸ್ವರ್ಣ ಟಿವಿಯ ಮುಖ್ಯಸ್ಥರು ಸಂಭುವಣ್ಣ, ನಿರಂಜನ್ ಅವರು, ಪ್ರಸನ್ನ ಅವರು, ಉಮಾಶಂಕರ್ ಅವರು, ಸಿದ್ದಮ್ಮ ಅವರು, ಸಂಜೀವಯ್ಯ ಅವರು, ನಮ್ಮ ಕಾರಸವಾಡಿ ಸುನೀತಾ ಮೇಡಮ್ ಅವರು, ಹೀಗೆ ಹಲವಾರು ಜನ ಈ ಒಂದು ಕಾರ್ಯಕ್ರಮದ ಅರ್ಥಪೂರ್ಣತೆಗೆ ಶ್ರಮಿಸಿದಂಥ ವ್ಯಕ್ತಿಗಳಾಗಿದ್ದಾರೆ.
ಒಂದು ಕಾರ್ಯಕ್ರಮ ನಮ್ಮ ಮಂಡ್ಯದಲ್ಲಿ ಜನ್ಮದಿನ ಆಚರಣೆಯನ್ನ ವಿಶೇಷವಾಗಿ ಆಚರಣೆ ಮಾಡ್ಕೊಳ್ತಾರೆ. ಅದರ ವಿಶೇಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಬರವಾಲೆ ರುದ್ರಪ್ಪನವರ ಕಾರ್ಯಕ್ರಮ ಅತ್ಯಂತ ವಿಶೇಷತೆಯನ್ನ ಪಡ್ಕೊಂಡಿದೆ. ಯಾವುದೇ ವ್ಯಕ್ತಿ ತತ್ವಪದವನ್ನ ಈ 100 ಜನರ ಮಧ್ಯದಲ್ಲಿ ಹಾಡುವ ಸಂದರ್ಭದಲ್ಲಿ ಪ್ರತಿಯೊಬ್ಬ ಜನರು ಕೂಡ ತಲೆ ಬಾಗುವಂತಹದ್ದು, ತಲೆ ತೂಗಿಸುವಂತ ಕೆಲಸವನ್ನ MRM ಪ್ರಕಾಶನದ ಮುಖ್ಯಸ್ಥರಾದಂತಹ ಮಂಜು ಮುತ್ತಿಗೆರೆ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಬೇಕು ಅಂತ ಅವರು ಆಶಯವನ್ನು ವ್ಯಕ್ತಪಡಿಸಿದರು. ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ HJ ಮನೋಹರ್ ಮಾತನಾಡಿ ತತ್ವಪದ ಗಾಯನ ಅತ್ಯಂತ ಅಮೂಲ್ಯವಾದಂಥ ಪ್ರಕಾರವಾಗಿದ್ದು ಇದು ಜನಮಾನಸವನ್ನು ತಲುಪಬೇಕು. ಈ ನಿಟ್ಟಿನಲ್ಲಿ ನಾವು ಕೂಡ ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತೇವೆ ಅಂತ ಅವರು ಹೇಳಿದರು. ಸಂದರ್ಭಗಳನ್ನು ನಾನು ಇಲ್ಲಿ ನೆನಪಿಸಲಿಕ್ಕೆ ಇಷ್ಟಪಡ್ತೇನೆ. ವಯಸ್ಸಿಗೆ ಬಂದಂತ ಮಗ ಅಕಾಲಿಕ ಮರಣಕ್ಕೆ ತುತ್ತಾದಂಥ ಸಂದರ್ಭದಲ್ಲಿ ಋತಿಗಿಡದೆ ನಾನು ಸಮಾಜದ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಸಮಾಜದ ಜೊತೆಗೆ ಸಮಾಜವನ್ನು ಸ್ವಚ್ಛ ಮಾಡುವಂತಹ ಕೆಲಸವನ್ನು ಮಾಡ್ತಾ ತನ್ನ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಿಕೊಳ್ತಿರ್ತಕ್ಕಂಥ ನನ್ನ ಗೆಳೆಯ ಶ್ರೀಯುತ ಕಾರಸವಾಡಿ ಮಹಾದೇವರವರಿಗೆ ನನ್ನ ಅಭಿನಂದನೆಗಳು. ಈ ಶಿವಶರಣರ ನಡುವೆ ತನ್ನ ಮಗನನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ಹೆಮ್ಮೆ ಪಡುವಂಥದ್ದು. ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ತಕ್ಕಂಥದ್ದು ತನ್ನ ಆರ್ಥಿಕ ಸ್ಥಿತಿಗತಿಗಳನ್ನು ತೋರಿಸ್ಕೊಡುವಂಥ ಸ್ಥಿತಿಯಲ್ಲಿದ್ದೇವೆ. ನಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ನಾವು ಹೇಗಿದ್ದೀವಿ, ನಮ್ಮ ಸಂಪಾದನೆ ಹೇಗಿದೆ, ನಮ್ಮ ಆರ್ಥಿಕತೆ ಹೇಗಿದೆ ಅನ್ನೋದನ್ನು ತೋರಿಸ್ಕೊಡುವಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸಮಾಜದ ಹೇಳಿಕೆಗೆ ಪಣ ತೊಟ್ಟು ತನ್ನ ಹುಟ್ಟುಹಬ್ಬವನ್ನು ಈ ಒಂದು ಒಳ್ಳೆ ಕಾರ್ಯಕ್ರಮದ ಮುಖಾಂತರ ಸಂದೇಶವನ್ನು ನೀಡಿರ್ತಕ್ಕಂಥ ನನ್ನ ಗೆಳೆಯ ಕಾರಸವಾಡಿ ಮಹಾದೇವರವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಮುಂದೆನೂ ಕೂಡ ಸಮಾಜದ ಕೆಲಸಗಳನ್ನು ಮಾಡಲಿ ಅನ್ನೋದು ನನ್ನ ಆಶಯ. ಮತ್ತೆ ಎರಡನೇದು, ಕಾರ್ಯಕ್ರಮದಲ್ಲಿ ಕನ್ನಿಕಾ ಶಿಲ್ಪ ನವೋದಯ ಶಾಲೆಯ ಕುಮಾರಿ ಕನ್ನಿಕಾ, ಸಿಂಡಿಕೇಟ್ ಸದಸ್ಯರಾದಂಥ ಗೊರವಲೆ ಚಂದ್ರಶೇಖರ್, ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಸಂತೋಷ್ ಗೌಡ, ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷರಾದಂಥ ಶಂಕರ್ ಎಮ್ಮಿಗೆ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಗೊರವಲೆ ರುದ್ರಪ್ಪರವರನ್ನು ಆತ್ಮೀಯವಾಗಿ ಗೌರವಿಸಲಾಯಿತು. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ 160ಕ್ಕೂ ಹೆಚ್ಚು ತತ್ವಪದ ಗಾಯರು ವಿಭಿನ್ನ ಶೈಲಿಯಲ್ಲಿ ತತ್ವಪದಗಳನ್ನು ಆಡುವ ಮೂಲಕ ಮೈನ ವಿರಳಿಸುವಂತೆ ಮಾಡಿದರು. ಇದೊಂದು ಅತ್ಯುತ್ತಮ ಕಾರ್ಯಕ್ರಮವಾಗಿ ಮೂಡಿಬಂತು. ಭವಿಷ್ಯದ ಯುವ ಪೀಳಿಗೆಗೆ ಸಂವಿಧಾನ ಹಾಗೂ ಸಂವಿಧಾನದಲ್ಲಿ ಭಾರತೀಯರಿಗೆ ಕೊಡಮಾಡುವ ಹಕ್ಕು ಮತ್ತು ಕರ್ತವ್ಯಗಳನ್ನು ಮಹೇಶ್ ಕಾರಸವಾಡಿಯವರ ಭಾರತೀಯ ಸಂವಿಧಾನ, ಭಾರತೀಯರ ಹಕ್ಕುಗಳು ಮತ್ತು ಕರ್ತವ್ಯಗಳು ಕೃತಿ ತಿಳಿಸಲಿದೆ ಅಂತ ಕರ್ನಾಟಕ ಸಂಘದ ಪ್ರೊಫೆಸರ್ ಜಯಪ್ರಕಾಶ್ ಅವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕೃತಿಯನ್ನು ಸಾಂಕೇತಿಕವಾಗಿ ಬಿಡುಗಡೆ ಮಾಡಿ ಮಾತನಾಡಿದವರು, ಯುವಕ ಯುವತಿಯರಿಗೆ ಶಾಲಾ ಕಾಲೇಜು ಹಂತದಲ್ಲಿ ವಿದ್ಯಾರ್ಥಿ ದಿಸೆಯಲ್ಲಿ ಸಂವಿಧಾನ ತಿಳಿಸುವ ಪ್ರಯತ್ನ ಇದಾಗಿದೆ. ಈ ನಿಟ್ಟಿನಲ್ಲಿ ಮಹೇಶ್ ಕಾರಸವಾಡಿಯವರ ಭಾಷೆ ಸರಳೀಕರಣಗೊಳಿಸಿ ಬರೆದಿರುವ ಕೃತಿ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಲಿದೆ ಅಂತ ಹೇಳಿದರು. ಮಹೇಶ್ ಕಾರಸವಾಡಿಯವರು ಬಹುದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅದನ್ನು ಆಗ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಮಾಲಿಂಗೇಗೌಡರಿಗೆ ಮತ್ತು ಅದಕ್ಕೆ ಒತ್ತಾಸೆಯಾಗಿ ನಿಂತಿರ್ತಕ್ಕಂಥ ನಮ್ಮ ಲಯನ್ಸ್ ಕ್ಲಬ್ನವ್ರಿಗೆ ಮತ್ತು ನಮ್ಮ ನಾಗಣ್ಣಗೌಡ ಹೋರಾಟಗಾರರಾಗಿರ್ತಕ್ಕಂಥ ನಾಗಣ್ಣಗೌಡರಿಗೆ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಭಾಳ ಮುಖ್ಯವಾದಂಥ ಒಂದು ಮಾತನ್ನು ಹೇಳಿದ್ರು ಅವರು, ಓದುವ ಹವ್ಯಾಸವನ್ನು ಬೆಳೆಸಬೇಕು ನಮ್ಮ ಮಕ್ಕಳಲ್ಲಿ, ಯುವಕರಲ್ಲಿ. ನಮ್ಮ ಹಿರಿಯರಿದ್ದರು, ಅವರು ಓದದೇ ಇದ್ದರೂ ಕೂಡ ಸಾಮಾನ್ಯವಾದಂಥ ತಿಳುವಳಿಕೆಯನ್ನು ಪಡ್ಕೊಂಡು ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡಿದ್ರು. ಇವತ್ತಿನ ಸಮುದಾಯ ಏನಾಗಿದೆ ಅಂದರೆ ಕೇವಲ ಹಕ್ಕುಗಳನ್ನು ಮಾತ್ರ ಪ್ರತಿಪಾದಿಸ್ತಾ
ಕರ್ತವ್ಯಗಳನ್ನು ಮರೆತು ಮನಸ್ಸಿಗೆ ಬಂದಂತೆ ನಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಮುಟ್ಬಿಟ್ಟಿದ್ದೇವೆ. ಸಂವಿಧಾನ ಅಂದರೆ ಏನು, ಅಂಬೇಡ್ಕರ್ ಅಂದರೆ ಏನು, ಗಾಂಧಿ ಅಂದರೆ ಏನು, ರಾಮಾಯಣ ಅಂದ್ರೇನು, ಮಹಾಭಾರತ ಅಂದ್ರೇನು, ಜಾತಿ ಧರ್ಮಗಳು ಅಂದ್ರೇನು, ಅಥವಾ ಧರ್ಮ ಜಾತಿ ಇವುಗಳ ಬಗ್ಗೆ ಇರ್ತಕ್ಕಂಥ ತಿಳುವಳಿಕೆ ಏನು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಮರೆತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸಂವಿಧಾನದ ಬಗ್ಗೆ ನಾವು ಹೆಚ್ಚು ಅರ್ಥ ಮಾಡಿಕೊಳ್ಬೇಕಾದಂಥ ಪರಿಸ್ಥಿತಿ ಇವತ್ತಿದೆ. ಯಾಕೆಂದರೆ ಭಾರತ ಬಹುಭಾಷೆಗಳ ಬಹುಸಂಸ್ಕೃತಿಯ ಒಂದು ದೇಶ ಇದು. ಒಂದು ಸಂಸ್ಕೃತಿ ಇನ್ನೊಂದು ಸಂಸ್ಕೃತಿಯ ಮೇಲೆ ದಾಳಿ ಮಾಡಬಾರ್ದು, ಒಂದು ಜಾತಿ ಇನ್ನೊಂದು ಜಾತಿಯ ಮೇಲೆ ದಾಳಿ ಮಾಡಬಾರ್ದು, ಒಂದು ಧರ್ಮ ಇನ್ನೊಂದು ಧರ್ಮದ ಮೇಲೆ ದಾಳಿ ಮಾಡಬಾರ್ದು ಅನ್ನುವಂಥ ಒಂದು ಸಾಮಾನ್ಯವಾದಂಥ ತಿಳುವಳಿಕೆಯನ್ನು ಕೂಡ ಇಲ್ಲದ ರೀತಿಯಲ್ಲಿ ವರ್ತಿಸ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಗೆ ನಾವೆಲ್ಲ ಹೋಗ್ತಾ ಇದ್ದೇವೆ. ಲಯನ್ಸ್ ಕ್ಲಬ್ ಆಫ್ ಮೈಸೂರು ಪರಿವರ್ತನಾ ಸಂಸ್ಥೆ ಕಾರ್ಯದರ್ಶಿ ಎಚ್ ಎಂ ಸತೀಶ್ ಮಾತನಾಡಿ, ಕಳೆದ 3 ತಿಂಗಳಿಂದ ಕೃತಿ ಪ್ರತಿಗಳನ್ನು ಮಂಡ್ಯ, ಮೈಸೂರು ಹಾಗೂ ಚಾಮರಾಜನಗರಗಳಲ್ಲಿ ವಿತರಣೆ ಮಾಡಲಾಗುತ್ತಿದೆ. ಈಗಾಗಲೇ ಚಾಮರಾಜನಗರ ಜಿಲ್ಲೆಯಲ್ಲಿ 1,000, ಮೈಸೂರಿನಲ್ಲಿ 3,000 ವಿತರಣೆ ಮಾಡಲಿದ್ದು 3 ಜಿಲ್ಲೆಗಳಲ್ಲಿ ತಲಾ 20,000 ಕೃತಿಗಳನ್ನು ವಿತರಣೆ ಮಾಡುವ ಗುರಿ ಹೊಂದಲಾಗಿದೆ ಅಂತ ಹೇಳಿದರು. ಸಂವಿಧಾನ ಸಂಬಂಧ ಈ 3 ಜಿಲ್ಲೆಗಳ ಕಾಲೇಜು ವಿದ್ಯಾರ್ಥಿಗಳಿಗೆ ಚರ್ಚಾ ಸ್ಪರ್ಧೆ ಹಮ್ಮಿಕೊಳ್ಳಲಾಗುವುದು. ಈ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ತವ್ಯ ತಿಳಿಸುವ ಕೆಲಸ ಮಾಡಲಾಗುತ್ತದೆ ಅಂತ ಹೇಳಿದರು. ಸರ್, ಒಂದು ಜಿಲ್ಲೆಯಲ್ಲಿ ಒಂದು 20,000 ಪುಸ್ತಕವನ್ನು ಹಂಚಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ 3,000 ಪುಸ್ತಕಗಳು ಹಾಸ್ಟೆಲ್ಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ವಿತರಣೆ ಆಗಿದೆ ಸರ್. ಚಾಮರಾಜನಗರದಲ್ಲಿ 1,000 ಈಗಾಗಲೇ ವಿತರಣೆ ಆಗಿದೆ. ಇದು 2 ವರ್ಷಗಳಿಂದ ನಡೀತಿದೆ. ಈ ಪುಸ್ತಕ ರಚನೆಯಾದದ್ದು ಒಂದು ರೀತಿ ಕಾಕತಾಳೀಯ ಅಥವಾ ವಿಸ್ಮಯ. ನಾನು ಒಬ್ಬ ಮೂಲತಃ ಕವಿಯಾಗಿ ಕವಿತೆಗಳು ಕಥೆಗಳನ್ನ ಬರೀತಿದ್ದೆ. ನಮ್ಮ ನಾಗನಗೌಡರು ಹೇಳ್ದಂಗೆ ತುಂಬ ವರ್ಷಗಳಿಂದ 2009ರಲ್ಲಿ ಮೊಟ್ಟ ಮೊದಲ ಬಾರಿಗೆ ನನ್ನ ಸಾಹಿತ್ಯಕ್ಕೆ ನೆಲೆಯಾಗಿದ್ದೇ ಮಂಡ್ಯದ ಗಾಂಧಿ ಭವನ. ಇಲ್ಲಿನ ಸತೀಶ್ ಜಾವರೇಗೌಡ ಅನ್ನುವಂಥ ಸಂಘಟಕ ಕವಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿ ಮಂಡ್ಯ ನೆಲದಲ್ಲಿ ಜಯಪ್ರಕಾಶ್ ಗೌಡರು, ನಾಗನಗೌಡರು ಇವರೆಲ್ಲರ ಆಫೀಸ್ಗಳಿಗೂ ಕರ್ಕೋಗಿ ನನ್ನ ಇಂಟ್ರೊಡ್ಯೂಸ್ ಮಾಡಿ ಮಂಡ್ಯದ ಎಲ್ಲ ಚಿಂತಕರ ಮನೆ ಬಾಗಿಲಿಗೂ ಕೂಡ ನನ್ನ ಕರ್ಕೋಗಿ ಇಂಟ್ರೊಡ್ಯೂಸ್ ಮಾಡಿದಂಥವ್ರು. ಆಮೇಲೆ ನನ್ನ ಕಾರ್ಯಗಳೆಲ್ಲ ಮೈಸೂರು ಮಹಾರಾಜಾಸ್ ಕಾಲೇಜಲ್ಲಿ ಓದ್ತಿರೋದ್ರಿಂದ ಅಲ್ಲಿಂದ ಮತ್ತೆ ಚಾಮರಾಜನಗರಕ್ಕೆ ಶಿಫ್ಟ್ ಆಗೋದೆ. ಹಾಗಾಗಿ ಈ ಮಂಡ್ಯದ ನೆಲಕ್ಕೆ ನಾನು ಮೊಟ್ಟ ಮೊದಲ ಬಾರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ಈ ಕುವೆಂಪು, ಬಸವಣ್ಣ, ಅಂಬೇಡ್ಕರ್, ಬುದ್ಧ ಸಂವಿಧಾನವನ್ನು ಸ್ಟಡಿ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನನ್ನು ಒಂದು ವಿಚಾರ ಸಂಕಿರಣಕ್ಕೆ 26 ಕಾಲೇಜುಗಳಿಗೆ ಒಂದು ಚಾಮರಾಜನಗರದಲ್ಲಿ ಪರಿವರ್ತನಾ ಅನ್ನುವಂಥ ಒಂದು ಸಂಸ್ಥೆ ಕರೆದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹೀಗೆ ಪ್ರಶ್ನೆಗಳನ್ನ ಕೇಳುವಾಗ ಸಂವಿಧಾನದ ಬಗ್ಗೆ ಅವ್ರಿಗೆ 6 ಮೂಲಭೂತ ಹಕ್ಕುಗಳೇ ಪರಿಚಯ ಇರಲಿಲ್ಲ. ದುರಂತ ಅಂದರೆ ಯಾವ ದೇಶದಲ್ಲೂ ಕೂಡ ಒಬ್ಬ ಪ್ರಜೆ ತನ್ನ ಹಕ್ಕುಗಳನ್ನು ಅಷ್ಟು ನಿರ್ಲಕ್ಷ್ಯ ಮಾಡಿಲ್ಲ. ಮೊಟ್ಟ ಮೊದಲು ಪ್ರಜೆ ತನ್ನ ಹಕ್ಕುಗಳನ್ನ ಮಂಡಿಸ್ತಾನೆ ಮತ್ತು ತನ್ನ ಕರ್ತವ್ಯಗಳ ಬಗ್ಗೆ ಅರಿವಿರುತ್ತದೆ ಬೇರೆ ದೇಶಗಳಲ್ಲಿ. ಈಗ ಒಂದು ಉದಾಹರಣೆಗೆ ಹೇಳೋದಾದರೆ, ಸುಮ್ಮನೆ ನಾವು ಜನರಲಾಗಿ ಗ್ರಹಿಸೋದಾದರೆ ನಮಗೆ ರಸ್ತೆ ನಿಯಮ ಇದೆ. ಒಂದು ಸಿಗ್ನಲ್ ಅಂದರೆ ಕನಿಷ್ಠ 1 ನಿಮಿಷ ಇರುತ್ತೆ, ಗರಿಷ್ಠ 3 ನಿಮಿಷ ಇರುತ್ತೆ. ಆ 3 ನಿಮಿಷ ಅಥವಾ 1.5 ನಿಮಿಷ ನಿಲ್ಲಲಾರದಂಥ ಒಬ್ಬ ಪ್ರಜೆ ಈ ದೇಶದ ಕಾನೂನು ಸರಿಯಿಲ್ಲ, ಈ ದೇಶದ ಸಂವಿಧಾನ ಸರಿಯಿಲ್ಲ ಅಂದರೆ ನಾವೇ ಅಳವಡಿಸ್ಕೊಂಡಿರುವಂತಹ ಕಾನೂನಿಗೆ ನಾವು ಗೌರವ ಕೊಡದೇ ಇರುವಾಗ, ಅದನ್ನು ಕರ್ತವ್ಯ ಎಂದು ಪಾಲಿಸದೇ ಇರುವಾಗ ನಾವು ಸಂವಿಧಾನವನ್ನಾಗಲಿ ನಮ್ಮ ಕಾನೂನನ್ನಾಗಲಿ ದೂರುವಂಥ ಮನಸ್ಥಿತಿಯನ್ನು ಉಳಿಸ್ಕೋಬಾರ್ದು. ಹಾಗಾಗಿ ನಮಗೆ ನಮ್ಮ ಕಾನೂನುಗಳ ಬಗ್ಗೆ ಅರಿವಿರಬೇಕು, ನಮ್ಮ ಹಕ್ಕುಗಳ ಬಗ್ಗೆ ಅರಿವಿರಬೇಕು, ಅಷ್ಟೇ ನಮ್ಮ ಕರ್ತವ್ಯಗಳ ಬಗ್ಗೆ ಅರಿವಿರಬೇಕು. ಮತ್ತು ಈ ಪುಸ್ತಕದಲ್ಲಿ ಸಂಕ್ಷಿಪ್ತವಾಗಿ ನಾನು ಗೋಷ್ಠಿಯಲ್ಲಿ ಎಂ ಬಿ ನಾಗಣ್ಣಗೌಡ, ಕೊಂಬೇರಹಳ್ಳಿ ಕೃಷ್ಣಮೂರ್ತಿ ಹಾಗೂ ಮಹಲಿಂಗೇಗೌಡ, ಕೃತಿಯ ಕರ್ತೃ ಮಹೇಶ್ ಕಾರಸೋಡ ಇದ್ದರು. ರಾಜ್ಯದಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆಯಿಂದಾಗಿ ಉದ್ಭವಿಸಿರುವ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸುವಂತೆ ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ವಿಧಾನಸೌಧದ ಎಲ್ಲ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ನಡೆದ ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಜುಲೈ 18ರವರೆಗೆ ಒಟ್ಟಾರೆ 39% ಮುಂಗಾರು ಮಳೆ ಕೊರತೆಯಾಗಿದ್ದು, ಈ ನಿಟ್ಟಿನಲ್ಲಿ ಗಮನಹರಿಸುವಂತೆಯೂ ಕೂಡ ಅವರು ತಿಳಿಸಿದರು. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಾ. ಜಿ. ಪರಮೇಶ್ವರ್ ಸೇರಿದಂತೆ ಅನೇಕ ಮಂತ್ರಿಗಳು ಕೂಡ ಪಾಲ್ಗೊಂಡಿದ್ದರು. ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಸಿಇಒ ಕೆ.ಆರ್. ನಂದಿನಿ ಕೂಡ ಸಭೆಯಲ್ಲಿ ಭಾಗವಹಿಸಿದರು. ಪ್ರಥಮ ಏಕಾದಶಿಯ ಹಿನ್ನೆಲೆಯಲ್ಲಿ ಜುಲೈ 26ರಂದು ತಾಲೂಕಿನ ದೊಡ್ಡಬೇಡರಳ್ಳಿ ಗ್ರಾಮದಲ್ಲಿ ರಾಜ್ಯಮಟ್ಟದ ರಂಗೋಲಿ, ಗುಂಡು ಎತ್ತುವ ಮತ್ತು ಗಾಳಿಪಟ ಸ್ಪರ್ಧೆಯನ್ನು ಹಮ್ಮಿಕೊಂಡಿರುವುದಾಗಿ ಗ್ರಾಮದ ಕಾರ್ಯಕ್ರಮ ಆಯೋಜನಾ ಸಮಿತಿಯ ಸಂತೋಷ್ ತಿಳಿಸಿದರು.
ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಾಳಿಪಟ ಸ್ಪರ್ಧೆಯು ದೊಡ್ಡಬ್ಯಾಡರಳ್ಳಿ ಗ್ರಾಮದಲ್ಲಿಯೇ ಪ್ರಾರಂಭವಾಗಿರುವ ಇತಿಹಾಸ ಹೊಂದಿದೆ. ಗ್ರಾಮೀಣ ಕ್ರೀಡೆಗಳನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಪ್ರಯತ್ನ ಹಿನ್ನೆಲೆಯಲ್ಲಿ ರಾಜ್ಯಮಟ್ಟದ ಸ್ಪರ್ಧೆ ಆಯೋಜನೆಗೆ ಮುಂದಾಗಿದ್ದೇವೆ ಅಂತ ಹೇಳಿದರು. ಗಾಳಿಪಟ ಸ್ಪರ್ಧೆಯು ದೊಡ್ಡ ಮತ್ತು ಮಧ್ಯಮ ಹಾಗೂ ಸಣ್ಣ ಗಾಳಿಪಟ ಎಂಬ 3 ವಿಭಾಗಗಳಲ್ಲಿ ನಡೆಯಲಿದ್ದು, ಗುಂಡು ಎತ್ತುವ ಸ್ಪರ್ಧೆಯಲ್ಲಿ ಗ್ರಾಮದ ರಾಜು ಎಂಬುವರು 9 ವರ್ಷದಿಂದ ಸತತವಾಗಿ ಗೆಲುವು ಸಾಧಿಸಿ ಮುಂದಿನ ಪೀಳಿಗೆಗೆ ಅವಕಾಶ ನೀಡಲು ಸ್ಪರ್ಧಿಸಿದರು ನಿರ್ಧರಿಸಿದ್ದಾರೆ. ಮಹಿಳೆಯರಿಗೂ ಪ್ರೋತ್ಸಾಹ ನೀಡಲು ರಂಗೋಲಿ ಸ್ಪರ್ಧೆ ನಡೆಯಲಿದೆ ಅಂತ ಹೇಳಿದರು. ಗಾಳಿಪಟ ಸ್ಪರ್ಧೆಯ ದೊಡ್ಡಪಟ ವಿಭಾಗಕ್ಕೆ ಪ್ರಥಮ 2,000, ದ್ವಿತೀಯ 1,500, ತೃತೀಯ 1,000, ಮಧ್ಯಮ ಪಟ ವಿಭಾಗಕ್ಕೆ ಪ್ರಥಮ 1,500, ದ್ವಿತೀಯ 1,000, ತೃತೀಯ 500, ಸಣ್ಣ ಪಟ ವಿಭಾಗಕ್ಕೆ 1,000 ಹೀಗೆ ಕ್ರಮವಾಗಿ ನಾವು ಬಹುಮಾನಗಳನ್ನು ನೀಡುತ್ತೇವೆ ಅಂತ ಅವರು ವಿವರಣೆಯನ್ನು ನೀಡಿದರು. ಜನಪದ ವಿದ್ವಾಂಸರಾದಂಥ ಡಾಕ್ಟರ್ HL ನಾಗೇಗೌಡರು ನಮ್ಮೂರಲ್ಲಿ ಗಾಳಿಪಟ ಸ್ಪರ್ಧೆ ನೋಡೋಕ್ಕೆ ಅಂತ ಬಂದು ಅವರು ನಮ್ಮೂರಲ್ಲಿ ಗಾಳಿಪಟ ಸ್ಪರ್ಧೆನ ನೋಡಿ ಬೆಂಗಳೂರಲ್ಲಿ ಹೋಗಿ ಅರಮನೆ ಮೈದಾನದಲ್ಲಿ ಗಾಳಿಪಟ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನಮ್ಮೂರಿಂದ ಗಾಳಿಪಟ ಸ್ಪರ್ಧೆನ ಹುಟ್ಟಾಕಿದ್ದು ಸರ್. ಬೆಂಗಳೂರು ಆಗ್ಬೋದು, ಮುಂಬೈ ಆಗ್ಬೋದು, ಅಹಮದಾಬಾದ್ ಆಗ್ಬೋದು, ಎಲ್ಲ ತಾವು ನಮ್ಮೂರಿಂದ ಸ್ಟಾರ್ಟ್ ಆಯಿತು ಅನ್ನೋದೊಂದು ಬುಕ್ಕಲ್ಲಿ ಎಲ್ಲ ಇತಿಹಾಸ ಇದೆ ಸರ್. ಆದ್ದರಿಂದ ನಮ್ಮೂರು ಪುರಾಣ ಪ್ರಸಿದ್ಧವಾದಂಥ ಊರು. ಈ ಕಲೆ, ಜಲ ಮತ್ತು ಎಲ್ಲ ಥರದ ಈ ಪುರಾತನವಾದಂಥ ಸ್ಪರ್ಧೆಗಳು ಎಲ್ಲ ಇರಬೇಕು ಅನ್ನೋ ಉದ್ದೇಶದಿಂದ ಈ ಸಲ ನಾವು ಒಂಚೂರು ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ. ದೊಡ್ಡ ಮಟ್ಟದಲ್ಲಿ ಅಂದರೆ ಯಾವ ಥರ ಅಂದರೆ, ಇಷ್ಟು ವರ್ಷ ಬರೀ ಟ್ರೋಫಿ ಇಡ್ತಾಯಿದ್ದು, ಈ ಸಲ ಪ್ರೈಸ್ ಅಮೌಂಟ್ ಇಟ್ಟಿದ್ದೀವಿ. ಫಸ್ಟು ನಾವು ಯಾವ ಥರ ಮಾಡ್ತೀವಿ ಅಂದರೆ, ದೊಡ್ಡ ಪಟ ಸ್ಪರ್ಧೆ, ಮಧ್ಯಮ ಪಟ ಸ್ಪರ್ಧೆ, ಚಿಕ್ಕ ಪಟ ಸ್ಪರ್ಧೆ ಅಂತ ಹೇಳಿ ಮಾಡ್ತೀವಿ. ನಾವು ಪಟನ ಇಳಿಸಿ ಪುನಃ 10 ಸಲ, ಯಾಕಂದರೆ ಬೆಟ್ಟದ ತುಂಬ ಪಟ ಕಾಣಲಿ ಅನ್ನೋ ಉದ್ದೇಶದಿಂದ ಎಲ್ಲ ಪಟನೂ ಒಂದೇ ಸಲ ಬಿಟ್ರೂ ರೆಫ್ರಿಗಳೆಲ್ಲ ಎಂಟ್ರಿ ಮಾಡ್ತಾರೆ ಅದನ್ನು. ಈ ಸಲ ಮಧ್ಯಮ ಪಟಕ್ಕೆ, ದೊಡ್ಡ ಪಟಕ್ಕೆ, ಚಿಕ್ಕ ಪಟಕ್ಕೆ ಅಂತೇಳಿ ಪ್ರೈಸ್ ಅಮೌಂಟ್ ಇಟ್ಟಿದ್ದೀವಿ. ನೆಕ್ಸ್ಟ್ ಏನಂದರೆ ಗುಂಡೆತ್ತ ಸ್ಪರ್ಧೆನೂ ಇರುತ್ತೆ. ನಮ್ಮೂರಲ್ಲಿ ಸತತವಾಗಿ 9 ವರ್ಷಗಳ ಕಾಲ ರಾಜಣ್ಣ ಅಂತೇಳಿ ಗುಂಡೆತ್ತಿದ್ರು. ಅದು ಬಿಟ್ಟರೆ 9 ವರ್ಷ ಆಗಲಿ 4 ವರ್ಷ 3 ವರ್ಷ ಕಂಟಿನ್ಯೂಸ್ ಆಗಿ ಯಾರೂ ಎತ್ತಿಲ್ಲ. ಈಗ ಅದಕ್ಕೂ ಸುಧಾ ಪ್ರೈಸ್ ಅಮೌಂಟ್ ಮಾಡಿದ್ದೀವಿ. ಅದರ ಲೋಗೋನ ನಿಮ್ಗೆ ಕೊಡ್ತೀವಿ ಪ್ರೈಸ್ ಅಮೌಂಟ್ದೆಲ್ಲ. ನೆಕ್ಸ್ಟ್ ಏನಂದರೆ ರಂಗೋಲಿ ಸ್ಪರ್ಧೆ, ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಅಂತ ಮಾಡ್ತೀವಿ. ಇನ್ನೊಂದೇನು ನಮ್ಮೂರ ವಿಶೇಷತೆ ಏನಂದರೆ, ನಮ್ಮ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಗುಡಿ ಬೆಟ್ಟ ಅಂತ ಇದೆ. ಅದು ಹಿಂದೆ ಮಹಾರಾಜರು ಬಂದು ನಮ್ಮೂರಲ್ಲಿ ತಂಗ್ತಿದ್ರು ಅನ್ನೋದು ಒಂದು ವಿಶೇಷ ಐತೆ. ವಿಶ್ರಾಂತಿಗೋಸ್ಕರ ಬಂದು ತಂಗ್ತಿದ್ರು. ಆ ವೇಳೆ ನಮ್ಮೂರಲ್ಲಿ ಎಷ್ಟೋ ಜನ ಅವ್ರಿಗೆ ಉಪಚಾರ ಮಾಡೋಕ್ಕೆ ಅಂತೇಳಿ ಎಲ್ಲರೂ ಹೋಗಿ ಅವ್ರಿಗೆ ಉಪಚರಿಸ್ತಿದ್ದ ಕಾರಣ ನಮ್ಮೂರಂಥ ಕೆಲವು ಉಪಚಾರಿಗಳು ಅವ್ರಿಗೆ ಯಾರು ಅತಿ ಆತ್ಮೀಯವಾಗಿದ್ದರು ಅವ್ರಿಗೆ ಜಮೀನು ಕೊಟ್ಟಿದ್ದಾರೆ. ಆ ಜಮೀನಿಗೆ ಇವತ್ತು ಸುಧಾ ಕೊಡುಗೆ ಜಮೀನು ಅಂತ ಹೆಸರಿದೆ. ಇನ್ನೊಂದೇನೆಂದರೆ, ಮೈಸೂರು ಪ್ರಾಂತ್ಯ ಇದ್ದಾಗ ಕುಸ್ತಿ ನಡೀತಿತ್ತು. ಆ ಕುಸ್ತಿಲಿ ಒಬ್ಬ ಯಾರೋ ಹೊರಗಡೆ ರಾಜ್ಯದವರು ಬಂದು ಎಲ್ಲ ಪಟುಗಳನ್ನೂ ಸೋಲಿಸಿದಾಗ, ಯಾರೋ ಇಲ್ವ ಮೈಸೂರು ಪ್ರಾಂತ್ಯದಲ್ಲಿ ಅಂತ ಹೇಳಿದಾಗ ನಮ್ಮೂರವರು ಬೂಸಪ್ಪರ ಮನೆ ಅಂತ ಇದೆ, ಅವ್ರೇನು ಮಾಡಿದ್ರು, ನಾನಿದ್ದೀನಿ ಅಂತ ಕೈ ಎತ್ತಾಗ ಹೋಗಿ ಆ ಜಟ್ಟಿನ ಎತ್ಕೊಬಿಟ್ಟು, ಸ್ವಾಮಿ ಇವರು ಆಚೆಗೆ ಎಸೆಯೋಣ ಇಲ್ಲ, ಜಟ್ಟಿ ಅಖಾಡದಿಂದ ಆಚೆಗೆ ಎಸೆಯೋಣ ಇಲ್ಲ, ಇಲ್ಲೇ ಬಿಡೋಣ ಅಂತ ಕೇಳಿದಾಗ ಬಿಡಪ್ಪ ಅಂತ ಹೇಳಿ ಆ ಜಟ್ಟಿನ ಸೋಲಿಸ್ತಂಥ ಕಾರಣದಿಂದ ಅವ್ರಿಗೂ ಸುಧಾ ಮಹಾರಾಜರು ಜಮೀನು ಕೊಟ್ಟವ್ರೆ. ಇವತ್ತು ಸುಧಾ ಆ ಜಮೀನಿಗೆ ಯಾವುದೇ ಕಂದಾಯ ಇಲ್ಲ ಅಂತ ಹೇಳ್ತಾರೆ. ರಾಜರು ಯಾವತ್ತು ನಮಗೆ ಕಂದಾಯ ಇಲ್ದಿರ್ತಕ್ಕಂಥ ಜಮೀನು ಕೊಡಿ ಸ್ವಾಮಿ ಅಂತ ಕೇಳ್ಕೊಂಡ್ರೆ, ಏನು ಬೇಕು ಕೊಡಿ ಅಂತ ಕೇಳಿದಾಗ ನಮಗೆ ಕಂದಾಯ ಇಲ್ದಿರ್ತಕ್ಕಂಥ ಜಮೀನು ಕೊಡಿ ಅಂತ ಹೇಳಿದ್ರಂತೆ. ಇಷ್ಟೆಲ್ಲ ಪುರಾಣ ಪ್ರಸಿದ್ಧವಾದಂಥ ದೊಡ್ಡಬ್ಯಾಡರಳ್ಳಿಲಿ ಈ ಥರ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಆಮೇಲೆ ಏನಂದರೆ, ಸುಮಾರು ಒಂದು 200 ವರ್ಷಗಳು, 100-150 ವರ್ಷದಿಂದ ನಾಟಕ, ಸಾಮಾಜಿಕ ನಾಟಕ ಪ್ರಾಕ್ಟೀಸ್ ಮಾಡಿ 2 ತಿಂಗಳು 3 ತಿಂಗಳುಗಟ್ಟಲೆ ನಾಟಕ ಪ್ರಾಕ್ಟೀಸ್ ಮಾಡಿ, ಈ ಏಕಾದಶಿ ಹಬ್ಬದ ದಿನ ಸಂಜೆ ಬೆಳಗ್ಗೆ ಟೈಮು, ಮಧ್ಯಾಹ್ನ, ಸಂಜೆ 7 ಗಂಟೆ ತನಕ ಈ ಗಾಳಿಪಟ ಸ್ಪರ್ಧೆ ಇದೆಲ್ಲ ನಡೆದ್ರೂ ನಾಟಕ, ಸಂಜೆ ನೈಟು ನೆಂಟರು ಮತ್ತು ಜನ ಎಲ್ಲ ಬರ್ತಾರಲ್ಲ ಅವ್ರಿಗೆ ಮನೋರಂಜನೆಗೋಸ್ಕರ ಸಾಮಾಜಿಕ ನಾಟಕ ಪ್ರಾಕ್ಟೀಸ್ ಮಾಡಿ ನಾಟಕ ಮಾಡೋ ಪದ್ಧತಿ ಇದೆ. ಈ ಸಲ ನಮ್ಮೂರಲ್ಲಿ ಕಲಾವಿದರು ರಾಜಸುಯೋಧನ ಎಂಬ ನಾಟಕವನ್ನು ಮಾಡ್ತಾಯಿದ್ದಾರೆ. ದಯಮಾಡಿ ಇದಕ್ಕೆಲ್ಲ. ಗೋಷ್ಠಿಯಲ್ಲಿ ಪಟೇಲ್ ಆನಂದ, ಮಂಡ್ಯ ಕೋಳಿ ಸಾಗಾಣಿಕೆ ಸಂಘದ ಆನಂದ್, ಮನೋಜ್, ರಾಜು ಇದ್ದರು. ಮಂಡ್ಯ ನಗರದ ಹೊರವಲಯದಲ್ಲಿರುವ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮಂಡ್ಯ ವತಿಯಿಂದ ವೈದ್ಯ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಅಧ್ಯಕ್ಷರಾದ ಡಾಕ್ಟರ್ DS ಮರಿಗೌಡ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಹಿರಿಯ ಡಯಾಬಿಟಿಕ್ ವೈದ್ಯ ಮತ್ತು ಆದಿಚುಂಚನಗಿರಿ ಯೂನಿವರ್ಸಿಟಿ ಬೆಂಗಳೂರು, ಮೈಸೂರು ಮಾಜಿ ಉಪಕುಲಪತಿಗಳಾದ ಡಾಕ್ಟರ್ MA ಶೇಖರ್ ಉದ್ಘಾಟಿಸಿದರು. ಕಾರ್ಯಕ್ರಮದ ಬಗ್ಗೆ ಅವರು ಶುಭ ಹಾರೈಸಿದರು.
ಈ ಸಂದರ್ಭದಲ್ಲಿ ಮಂಡ್ಯ ಶಾಖೆ ವೈದ್ಯರುಗಳಾದ ಡಾಕ್ಟರ್ ಬಿ ಎಂ ಪ್ರಭಾವತಿ, ಡಾಕ್ಟರ್ ಉತ್ತಮ್ ಚಂದ್, ಡಾಕ್ಟರ್ ನಾರಾಯಣ್, ಡಾಕ್ಟರ್ ಶ್ರೀನಿವಾಸ್ ಅವರಿಗೆ 2026 ಸಾಲಿನ ವೈದ್ಯ ಚೇತನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಡಾಕ್ಟರ್ಗಳು ಏನಾದ್ರು ಕಷ್ಟ ಬಂತು, ಯಾರು ಹೊಡೆದ್ರು, ಗಲಾಟೆ ಮಾಡಿದ್ರು, ಆಗ ನನಗೆಲ್ಲ ಫೋನ್ ಮಾಡ್ತಾ ಇರ್ತಾರೆ, ಸರ್ ಇದು ಗಲಾಟೆ ಮಾಡ್ತಾ ಇದ್ದಾರೆ, ಏನು ಸರ್ ಮಾಡೋದು ಅಂತ. ಡಾಕ್ಟರ್ಗಳು ದೇವರು ಸಮಾನ ಅಂತಾರೆ, ವೈದ್ಯೋ ನಾರಾಯಣೋ ಹನಿ ಅಂತಾರೆ. ತಾಯಿ ಮಕ್ಕಳಿಗೆ ಜನ್ಮ ಕೊಡ್ತಾರೆ, ಆದರೆ ಡಾಕ್ಟರ್ಗಳು ರೋಗಿಗಳಿಗೆ ಮರುಜೀವ ಕೊಡ್ತಾರೆ. ಸುಮಾರು ನೀವು ಎಷ್ಟು 1,000 ಜನ ನೀವು ಟ್ರೀಟ್ಮೆಂಟ್ ಮಾಡಿ ಒಳ್ಳೆ ಗುಡ್ ಒಪಿನಿಯನ್ ಇರಲಿ, ಯಾವ್ದಾದ್ರು ಒಂದು ಕೇಸು ಫೇಲ್ಯೂರ್ ಆಯಿತು ಅಂತಂದ್ರೆ ಆಗಲೇ ಅವ್ರ ಮೇಲೆ ಗಲಾಟೆ ಆಗ್ತಾ ಇರ್ತದೆ. ಡಾಕ್ಟರ್ಗಳಿಗೂ ಸಹ ಸ್ಟ್ರೆಸ್ಸು, ಸ್ಟ್ರೈನು ಎಲ್ಲ ಇರ್ತದೆ. ಈಗೆಲ್ಲ ನೋಡ್ತಾ ಇದ್ರಿ ಫೈಲ್ದು ಎಷ್ಟು ಪ್ರಾಬ್ಲಮ್ ಆಯಿತು. ಆ ಫೈಲ್ದು ಪ್ರಾಬ್ಲಮ್ ಆಗಿ ನಮ್ಮ KPMA ಆ್ಯಕ್ಟ್ನೇ ರಿಜಿಸ್ಟರ್ ಮಾಡ್ತಿರಲಿಲ್ಲ. ವೇದಿಕೆಯಲ್ಲಿ ಮರಿಗೌಡ ಹಾಗೂ ಶಿಕ್ಷಣ ತಜ್ಞ ಮತ್ತು ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಬಿ ರಾಯ್ ಅವರನ್ನು ಅವರು ಸ್ಮರಿಸಿಕೊಂಡರು. ಮಾತನಾಡುತ್ತಾ ಅವರು ಈ ಕಾರ್ಯಕ್ರಮವನ್ನು ಸ್ಮರಿಸಿಕೊಂಡರು. ಕರ್ನಾಟಕ ರಾಜ್ಯ ಗ್ರಾಮೀಣ ಹಾಗೂ ತಾಲೂಕು ಪ್ರದೇಶಗಳ ಆರೋಗ್ಯ ಸೇವಾ ಬೆನ್ನೆಲುಬಾಗಿರುವ ಬಗ್ಗೆಯೂ ಅವರು ತಮ್ಮ ಮಾತಿನಲ್ಲಿ ವಿವರಣೆ ನೀಡಿದರು. ಬಟ್ ಎಲ್ಲರಿಗೂ ಕೂಡ ಇಲ್ಲಿಂದ ಆಗುತ್ತಿತ್ತು, ಇದು ಸಾಧ್ಯವೇ ಇಲ್ಲ. ಸೊ ಇದು ಸಾಧ್ಯ ಆಗಬೇಕು ಅಂತಂದ್ರೆ ನಮ್ಮ ಆರ್ಗನೈಸೇಷನ್ ನಮ್ಮ ಜೊತೆನಲ್ಲಿ ನಿಂತ್ಕೋಬೇಕು. ಈ ಧ್ಯೇಯವನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಎಲ್ಲೇ ಮಾತಾಡಿದ್ರು ಕೂಡ ಒಂದು ಮಾತನ್ನು ಹೇಳ್ತೀವಿ, ನಾವು ಕನಸನ್ನ ಕಾಣ್ತೇವೆ, ನಾವು ಕನಸುಗಾರ. ನಮ್ಮ ಜೀವನದಲ್ಲಿ ನಾವು ಈ ರೀತಿ ಇರಬೇಕು ಅಂತಕ್ಕಂಥ ನನ್ನ ಗುರುಗಳ ಇವರು ಡಾಕ್ಟರ್ ಶೇಖರ್ ಅವರು, ಅಂಕೇಗೌಡರು ನನ್ನ ಗುರು ಅಂತ ಹೇಳ್ಕೊಳ್ಳೋದಕ್ಕೆ ನನ್ನ ಎಲ್ಲ ಕಡೆ ಹೆಮ್ಮೆ. ಅವರು ನಮ್ಮನ್ನ ತಯಾರಿ ಮಾಡಿ ಈಚೆಗೆ ಬಿಟ್ಟಾಗ ಇವೆಲ್ಲವನ್ನು ಕೂಡ ಆಗಲೇ 1988 ಹೇಳ್ತಿದ್ರು, ಲೈ ನೀನು ಹಿಂಗೆ ಇರ್ಬೇಕಣ, ನೀನು ಹಿಂಗೆ ಮಾಡಬೇಕು, ಹಿಂಗೆ ಪ್ರಾಕ್ಟೀಸ್ ಮಾಡಬೇಕು, ಇದೇ ರೀತಿ ಇರಬೇಕು. ಅದೇ ರೀತಿ ನಡೆದಿದ್ದೀವಿ. ಇವತ್ತಿಗೂ ಕೂಡ ಯಾವ ಸಿಂಹನೂ ಇಲ್ಲ, ಯಾವ ಹುಲಿನೂ ಇಲ್ಲ, ಯಾವ ಚಿರತೆನೂ ಇಲ್ಲ. ಆ ರೀತಿ ಜೀವನವನ್ನ ಈ ಮಂಡ್ಯ ನಗರದಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಮಾಡಿರ್ತಕ್ಕಂಥ ಹಾರ್ಡ್ ವರ್ಕ್, ನಮಗೆ ಟೀಚರ್ಸ್ ಹೇಳ್ಕೊಟ್ಟಂತ ರೀತಿ ನೀತಿಗಳು, ನಮಗೆ ಹೇಳ್ಕೊಟ್ಟಂತ ವಿಧಾನಗಳು ಇವತ್ತು ನಮಗೆ ಸಹಾಯ ಆಗಿದೆ. ಡಾಕ್ಟರ್ ನಂದೀಶ್ ಅವರು ನಾವೆಲ್ಲ ಸೇರ್ಕೊಂಡು ಈ ಬಿಲ್ಡಿಂಗ್ ಅನ್ನು ಕಟ್ಟುವಾಗ ಇದೇ ಕನಸನ್ನು ನಾವು ಕಂಡ್ವಿ. ನಮ್ಮ ಹಾಲ್ ಹಿಂಗೆ ಇರಬೇಕು, ನಮ್ಮ ಬಿಲ್ಡಿಂಗ್ ಹಿಂಗೆ ಇರಬೇಕು. ವೇದಿಕೆಯಲ್ಲಿ ಡಾಕ್ಟರ್ ವಿ ಎಲ್ ನಂದೀಶ್, ಡಾಕ್ಟರ್ ವಿನಯ್ ಸಿದ್ದೇಗೌಡ ಸೇರಿದಂತೆ ಅನೇಕರು ಹಾಜರಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,